ಬಗೆದಷ್ಟು ಬಯಲಾಗುತ್ತಿದೆ ಸಬ್ ರಿಜಿಸ್ಟ್ರಾರ್ಗಳ ಕರ್ಮಕಾಂಡ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಸಂಪತ್ತು, ಕೋಟಿ ಕೋಟಿ ಲೂಟಿ ಹೊಡೆಯಲು ಅಡ್ಡದಾರಿ, ಜನರ ರಕ್ತ ಹೀರಿದ್ದ ಕಿರಾತಕ ಸಬ್ ರಿಜಿಸ್ಟ್ರಾರ್ಗಳಿಗೆ ಸಂಕಷ್ಟವಂತೂ ಫಿಕ್ಸು. ಭ್ರಷ್ಟರ ಅಕ್ರಮ ಕೋಟೆ ನೋಡಿ ಐಜಿಆರ್ ತನಿಖಾಧಿಕಾರಿಗಳು ಕೂಡ ಕಂಗಾಲಾಗಿದ್ದಾರೆ. ಹಾಗಾದರೆ ಏನಿದು ಅಕ್ರಮದ ಕಥೆ? ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಸಂಚು, ಜನರ ರಕ್ತ ಹೀರಿದ್ದ ಕಿರಾತಕ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳಿಗೆ ಈಗ ಸಂಕಷ್ಟ. ಬಗೆದಷ್ಟು ಬಯಲಾಗ್ತಾ ಇದೆ ಸಬ್ ರಿಜಿಸ್ಟ್ರಾರ್ಗಳ ಕರ್ಮಕಾಂಡ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಸಂಪತ್ತು, ಇವರ ಪಿತ್ರಾರ್ಜಿತ ಆಸ್ತಿ ಅನ್ನೋ ಥರ ಅಕ್ರಮಗಳನ್ನು ಬೆಸಗ್ತಿದ್ದಾರೆ. ಕೋಟಿ ಕೋಟಿ ಲೂಟಿ ಹೊಡೆಯಲು ಅಡ್ಡದಾರಿ, ಅಧಿಕಾರಿಗಳಿಗೆ ಸರ್ಕಾರ ಸರಿಯಾದ ಸಮಯಕ್ಕೆ ಸಂಬಳ ಕೊಡುತ್ತೆ. ಆದರೆ ಈ ತರಹದ ವಾಮ ಮಾರ್ಗದ ಮುಖಾಂತರವಾಗಿ ಅಕ್ರಮ ಎಸಗೋದು ಅಂದರೆ JP ನಗರ, RR ನಗರ ಸಬ್ ರಿಜಿಸ್ಟ್ರಾರ್ಗಳ ಕರ್ಮಕಾಂಡ ಇದು. ಭ್ರಷ್ಟ ಸಬ್ ರಿಜಿಸ್ಟ್ರಾರ್ಗಳ ಲಾಕ್ ಆಗೋದು ಮಾತ್ರ ಫಿಕ್ಸು, ಸಂದೇಹ ಬೇಡ. ಎಲ್ಲ ನಿಯಮ ಉಲ್ಲಂಘಿಸಿ ಬಿಲ್ಡರ್ಗಳಿಗೆ ಬಹುಕೋಟಿ ಲಾಭವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕಮಿಷನ್ ಮುಖಾಂತರವೋ ಅಥವಾ ಗುತ್ತಿಗೆ ಮುಖಾಂತರವೋ ಮತ್ತೊಂದೋ ಮಗದೊಂದು. ಫ್ರೀಡಮ್ ಟಿವಿ ವರದಿ ಬೆನ್ನಲ್ಲೇ ಸಬ್ ರಿಜಿಸ್ಟ್ರಾರ್ಸ್ಗಳ ಮೇಲೆ ಲೋಕ ರೇಡ್ ಆಗಿದೆ. ಲೋಕ ದಾಳಿ ಬೆನ್ನಲ್ಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅವಿವೇಕಿಗಳು. ಸಬ್ ರಿಜಿಸ್ಟ್ರಾರ್ ಗಿರೀಶ್, ನಾಗರಾಜ್, ದೇವರಾಜ್ ಕಾಣುತ್ತಿಲ್ಲ, ಕಣ್ಮರೆಯಾಗಿದ್ದಾರೆ. ಅಬ್ಸ್ಕಾಂಡ್ ಲೋಕೇಶ್ ಸೇರಿ ಇನ್ನಿತರರಿಂದ ಬೃಹತ್ ಗೋಲ್ಮಾಲ್ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಫ್ರೀಡಮ್ ಟಿವಿಗೆ IGR ಕಮಿಷನರ್ ದಯಾನಂದ್ ಇದೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. JP ನಗರ, RR ನಗರ ಸಬ್ ರಿಜಿಸ್ಟ್ರಾರ್ಗಳ ಕರ್ಮಕಾಂಡ ಇದು. ಬಗೆದಷ್ಟು ಬೆಚ್ಚಿ ಬೀಳಿಸುವ ವರದಿಗಳು. ಭ್ರಷ್ಟ ಸಬ್ ರಿಜಿಸ್ಟ್ರಾರ್ಗಳ ಅವರೆಲ್ಲ ಅಧಿಕಾರಿಗಳು ಲಾಕ್ ಆಗೋದು ಫಿಕ್ಸು ಎನ್ನುವಂತಹದ್ದು. ಎಲ್ಲ ನಿಯಮ ಉಲ್ಲಂಘನೆ ಮಾಡಿ ಬಿಲ್ಡರ್ಗಳಿಗೆ ಬಹುಕೋಟಿ ಲಾಭ ತಂದುಕೊಡುವಂಥ ಕೆಲಸ ಮಾಡಿದ್ರು. ಸೊ ಇದು JP ನಗರ, RR ನಗರ ಸಬ್ ರಿಜಿಸ್ಟ್ರಾರ್ಗಳ ಕರ್ಮಕಾಂಡ. ಭ್ರಷ್ಟ ಸಬ್ ರಿಜಿಸ್ಟ್ರಾರ್ಗಳು ಲಾಕ್ ಆಗೋದಂತೂ ಫಿಕ್ಸು, ಸಂದೇಹ ಬೇಡ. ಎಲ್ಲ ನಿಯಮ ಉಲ್ಲಂಘನೆ ಮಾಡಿ ಬಿಲ್ಡರ್ಗಳಿಗೆ ಬಹುಕೋಟಿ ಲಾಭವನ್ನು ಮಾಡಿಕೊಟ್ಟಿದ್ದಾರೆ. ಫ್ರೀಡಮ್ ಟಿವಿಗೆ ಸಿಕ್ಕಿದೆ ಕೆಲ ಸ್ಫೋಟಕ ಮಾಹಿತಿ. ಸಬ್ ರಿಜಿಸ್ಟ್ರಾರ್ ಮತ್ತು ಬಿಲ್ಡರ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. ಬೆಂಗಳೂರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಬೃಹತ್ ಅಕ್ರಮ. ಫ್ರೀಡಮ್ ಟಿವಿ ವಿಸ್ತೃತ ವರದಿ ಪ್ರಸಾರದ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ತನಿಖೆ ಜೋರಾಗಿದೆ. ಹಾಡ ಹಗಲೇ ಹಸಿದ ಹೆಬ್ಬುಲಿಯಂತೆ ಕಂಡು ಜಾಗದಲ್ಲಿ ಮೇಯ್ತಾ ಇದ್ರು. RR ನಗರ, JP ನಗರ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಭಾರಿ ಹಗರಣ. ಅದರ ವಾಸನೆ ನಮಗೆ ಬಡ್ದಿದ್ದು ಮೊದಲು. ಬಿಲ್ಡರ್ ಜೊತೆಗೆ ಸಬ್ ರಿಜಿಸ್ಟ್ರಾರ್ ವಿರುದ್ಧ ನಿರ್ದಾಕ್ಷಿಣ್ಯದ ಕ್ರಮ. ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫ್ರೀಡಮ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತು. ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈಗ ತನಿಖೆಯನ್ನು ಆಕ್ಟಿವ್ ಮಾಡಿದ್ದಾರೆ. ತನಿಖೆ ಚುರುಕುಗೊಂಡಿದೆ. ಇದು ನಿಮ್ಮ ಫ್ರೀಡಮ್ ಟಿವಿಗೆ ಸಂದಿದ ಮತ್ತೊಂದು ಜಯ. ಸಂಬಂಧಪಟ್ಟಂಥ ಇಲಾಖೆ ಈ ಅಕ್ರಮಿಗಳಿಗೆ ಸರಿಯಾದಂತಹ ಕ್ರಮವನ್ನು ಜರುಗಿಸಬೇಕು ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ. ಕಾನೂನು ಉಲ್ಲಂಘನೆ ಮಾಡಿ 300ಕ್ಕೂ ಹೆಚ್ಚು ಆಸ್ತಿಗಳ ನೋಂದಣಿ ಆಗಿತ್ತು ಎಂದು ಹೇಳಲಾಗ್ತಿದೆ. ಅಕ್ರಮ ಆಸ್ತಿಗಳ ನೋಂದಣಿ ಬೆನ್ನತ್ತಿದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ. ಸಬ್ ರಿಜಿಸ್ಟ್ರಾರ್ಗಳ ಅಕ್ರಮ ವಿರುದ್ಧ ಸರ್ಕಾರಕ್ಕೆ IGR ಆಯುಕ್ತರ ದೂರು. ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ ಗವರ್ನಮೆಂಟ್ ಆಫ್ ಕರ್ನಾಟಕ. RR ನಗರ, JP ನಗರದಲ್ಲಿ ನೋಂದಣಿಯಾದ ಪ್ರತಿ ಆಸ್ತಿ ಪರಿಶೀಲನೆಯನ್ನು ಮಾಡಲಾಗ್ತಿದೆ. ನಿಯಮಗಳನ್ನು ಗಾಳಿಗೆ ತೂರಿ ನೂರಾರು ಆಸ್ತಿಗಳ ನೋಂದಣಿ ಮಾಡಿದ್ದೇ ಆದಲ್ಲಿ ಇಲಾಖೆಯ ಅಧಿಕಾರಿಗಳು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾರೆ. ಅಕ್ರಮವೆಸಗಿದ್ದು ಸಾಬೀತಾದರೆ ನಮ್ಮ ಭಾರತದ ಕಾನೂನಿನ ಅಡಿಯಲ್ಲಿ ಕಠಿಣವಾದಂತಹ ಶಿಕ್ಷೆಯೂ ಕೂಡ ಆಗೋ ಸಾಧ್ಯತೆಗಳಿದೆ. ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಅಧಿಕಾರಿಗಳ ಕರ್ಮಕಾಂಡ ಇದೆಯಲ್ಲ, ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹದ್ದು. ಹಾಗಾದರೆ KA ದಯಾನಂದ್ IGR ಆಯುಕ್ತ ಸಾಕಷ್ಟು ಮಹತ್ವದ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅದೇನು ಕೇಳಿಸ್ಕೊಳ್ಳಿ. ನನಗೆ ಮಾಹಿತಿ ಬಂದ ನಂತರ ಅವನ್ನೆಲ್ಲ ತೆಗೆದು ಪರಿಶೀಲನೆ ಮಾಡ್ತಾ ಇದ್ದೀನಿ.
ತಪ್ಪುಗಳಾಗಿರೋದು ಸತ್ಯ, ಎರಡು ಮಾತಿಲ್ಲ. ಹಾಗಾಗಿ ಅವುಗಳನ್ನು ಅದರಲ್ಲಿ ಇನ್ನೂ ಡೆಪ್ತು ನಾವೆಲ್ಲ ದಾಖಲೆಗಳನ್ನು ನಾವೆಲ್ಲ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡ್ದೇ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ತಂಡ ಮಾಡಿದ್ದೀನಿ, ತಂಡದವರು ಅದನ್ನು ಪರಿಶೀಲನೆ ಎಲ್ಲವನ್ನು ಪ್ರತಿ ಡಾಕ್ಯುಮೆಂಟ್ಗೂ ವೆರಿಫೈ ಮಾಡಿಬಿಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದನ್ನು ಸ್ಪೀಡಪ್ ಮಾಡಿದ್ದಾರೆ. ಇನ್ನೂ ಒಂದು 3-4 ದಿವಸದಲ್ಲಿ ಒಂದು ಕ್ರಮ ಆಗುತ್ತೆ. ಅಂದರೆ ತುಂಬ ಸುಮಾರು ಸಬ್ ರಿಜಿಸ್ಟ್ರ್ ಕಚೇರಿಗಳಲ್ಲಿ ಇವೆಲ್ಲ ಇರೋದರಿಂದ ಎಲ್ಲವನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಸಮಯಾವಕಾಶ ಬೇಕಾಗಿದೆ. ಅದನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇನ್ನೊಂದು JP ನಗರ, ಜಯನಗರ ಆಯ್ತಲ್ಲ, ರಾಜಾಜಿನಗರ ಎಲ್ಲ ಕಡೆ ಆಗಿದೆ, ಪರಿಶೀಲನೆ ನಡೀತಾ ಇದೆ. ನಾವು ಫಸ್ಟು ಡಾಕ್ಯುಮೆಂಟ್ ಎಲ್ಲ ತೊಗೋಬೇಕು, ಎವಿಡೆನ್ಸು. ಸುಮ್ಮನೆ ನೋಡಿದ ತಕ್ಷಣ ಅದು ನೋಟಿಸ್ ಕೊಟ್ಟರೆ ಅದು ಸೂಕ್ತ ಆಗಲಿಕ್ಕಿಲ್ಲ. ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ ಇದೆ, ಅದನ್ನೆಲ್ಲ ಮಾಡಿ ನಾನು ಕೊಡ್ತೇನೆ. ನೀವು ಕೊಡ್ತೀವಿ, ನೋಟಿಸ್ ಕೊಡ್ತೀವಿ. ಒಂದು 3-4 ಡೇಸ್ ಆಗುತ್ತೆ. ಸರ್ಕಾರದ ಗಮನಕ್ಕೆ ಹೋಗಿದೆ ಸರ್? ನಾನು ಮಿನಿಸ್ಟ್ರಿಗೆ ಗಮನಕ್ಕೆ ತಂದಿದ್ದೇನೆ, ಅವ್ರ ಗಮನಕ್ಕೂ ಹೋಗಿತ್ತು. ನಾನು ಯಾಕೆಂದರೆ ಈಗ ಇದನ್ನು ಸರಿಪಡಿಸ್ಬೇಕು ಅಂದರೆ ಈಗ ಗವರ್ನೆನ್ಸ್ ನಾನು ಹೇಳಬೇಕಿತ್ತು. ಅಲ್ಲಿ ಹೇಳಿ ಹಿಂಗಾಗಿದೆ, ಅವ್ರು ಇನ್ನೇನು ಕ್ರಮ ಕೈಗೊಳ್ತಿಲ್ಲ ಅನ್ನೋ ಅಂಶವನ್ನು ಕೂಡ ನಾನು ಕಾರ್ಯದ ಮಿನಿಸ್ಟ್ರಿಗೆ ಗಮನಕ್ಕೆ ತಂದಿದ್ದೇನೆ. ಮೊನ್ನೆ ಅವರು ಕೂಡ ಆ ಇಲಾಖೆ ನಮ್ಮನ್ನೆಲ್ಲ ಮೀಟಿಂಗ್ ಕರೆದಿದ್ರು. ಅವರು ಅಲ್ಲಿ ಇಲಾಖೆಯ ಕಾರ್ಯದರ್ಶಿಗಳು ಬ್ಯುಸಿ ಇದ್ದಿದ್ದರಿಂದ ಮೀಟಿಂಗ್ ಆಗಲಿಲ್ಲ. ಅದು ಅವ್ರ ಗಮನಕ್ಕೆ ನಾವು ಈ ಥರ ಸಮಸ್ಯೆ ಇದ್ಮೇಲೆ ತರಲೇಬೇಕು. ನಾಳೆ 11 ದೂರ ಬಂದರೆ ಹೇಳಲೇಬೇಕಾಗುತ್ತಲ್ಲ, ನನ್ನ ಗಮನಕ್ಕೆ ತಂದಿದ್ದೇನೆ.